ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಸ್. ನೋಡಿ, ಲೇಡೀಸಿಗೆ ಬೆಳಿಗ್ಗೆ ಕೆಲಸದ ಒತ್ತಡದಲ್ಲಿ ಟೈಮ್ ಇರಲ್ಲ. ಮಕ್ಕಳು ಸ್ಕೂಲ್ ಕಳಿಸೋದಾಗಿರ್ಬೋದು, ಹಸ್ಬೆಂಡ್ನ ಆಫೀಸ್ಗೆ ಕಳಿಸೋದು, ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದು, ಸಾಕಷ್ಟು ಕೆಲಸ ಇರುತ್ತೆ. ಅದ್ರ ಮಧ್ಯೆ ನಾವೇನು ಮಾಡ್ತೀವಿ, ಕೆಲವೊಂದಿಷ್ಟು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಚೆಲ್ಲಿಬಿಡ್ತೀವಿ ಅಥವಾ ಹಾಲು ಉಕ್ಸ್ಬಿಡ್ತೀವಿ. ಇಲ್ಲಾಂತಂದರೆ ಸೀದಿಸ್ಬಿಡ್ತೀವಿ. ಕೆಲವೊಂದು ಐಟಮ್ಮು ಕಲಸೋದು ಮರ್ತೋಗ್ಬಿಟ್ಟು ಸೀದೋಗ್ಬಿಡುತ್ತೆ. ಬಟ್ ಇದೆಲ್ಲ ಕೆಲಸದ ಗಡಿಬಿಡಿಯಲ್ಲಿ ಹಾಗೇ ಆಗುತ್ತೆ, ಕಾಮನ್ ಅಲ್ವಾ, ಎಲ್ಲರೂ ಮನೆಯಲ್ಲಿ ಬೆಳಿಗ್ಗೆ ನಡೆಯುವಂಥದ್ದೇ ಇದು. ಬಟ್ ಇದನ್ನು ನಾವು ಕ್ಲೀನ್ ಮಾಡೋದಿದೆಯಲ್ಲ, ಅದು ತುಂಬ ಟ್ರಿಕ್ಕಿಯಾದ ಕೆಲಸ. ಅದನ್ನು ನಿಮಗೆ ಸುಲಭವಾಗಲಿ ಅಂತಲೇ ಕೆಲವೊಂದಿಷ್ಟು ಕಿಚನ್ ಕ್ಲೀನಿಂಗ್ ಹ್ಯಾಕ್ಸ್ ಅಂತ ನಿಮ್ಮ ಮುಂದೆ ತಂದಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಇದರಲ್ಲಿ ಯಾವ ಹ್ಯಾಕು ತುಂಬ ಇಷ್ಟ ಆಯಿತು, ಹಾಗೆ ಉಪಯುಕ್ತ ಆಯಿತು, ನೀವು ಅದನ್ನು ಟ್ರೈ ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ಪ್ಲೀಸ್ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಿ, ನನ್ನ ವೀಡಿಯೋಸು ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಖಂಡಿತವಾಗಿ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಮಾತ್ರ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬೇಕಿಂಗ್ ಸೋಡಾ ನೋಡಿ, ಇದು ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಇದ್ದೇ ಇರುತ್ತೆ. ಬಟ್ ಇದನ್ನು ನಾವು ಯಾವುದಾದಕ್ಕೆ ಬಳಸ್ತೀವಿ, ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಫರ್ಮೆಂಟೇಷನ್ ಮಾಡೋದಕ್ಕೆ ಬಳಸ್ತೀವಿ, ಅಥವಾ ಬಜ್ಜಿ ಬೋಂಡ ಮಾಡೋದಕ್ಕೆ ಬಳಸ್ತೀವಿ, ಇಲ್ಲಾಂದರೆ ಏನಾದರೂ ಬೇಕ್ ಮಾಡಬೇಕಂದ್ರೆ ಬಳಸ್ತೀವಿ, ಅಷ್ಟಕ್ಕೆ ಮಾತ್ರ ಬಳಸ್ತೀವಲ್ವ. ಬಟ್ ಇದು ನಮ್ಮ ಕಿಚನ್ ಕ್ಲೀನ್ ಮಾಡೋದರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದು ನೀವು ಅಡುಗೆಗಂತ ಇನ್ನು ಮುಂದೆ ಸ್ವಲ್ಪ ತರ್ತಾ ಇದ್ರಲ್ವ, ಇನ್ಮೇಲೆ ಕ್ಲೀನಿಂಗಿಗೆ ಅಂತ ಸ್ವಲ್ಪ ಜಾಸ್ತಿನೇ ತರ್ತೀರ ನೋಡಿ. ಅಡುಗೆ ಸೋಡಾ ನಾವು ಬಳಸಿಬಿಟ್ಟು ಯಾವ ಥರ ನಮ್ಮ ಕಿಚನ್ನ ಕ್ಲೀನಾಗಿ ಇಟ್ಕೊಳ್ಬೋದು ಅನ್ನೋದನ್ನು ಇವತ್ತು ಒಂದಾದಮೇಲೆ ಒಂದು ಹ್ಯಾಕ್ಸ್ ತಿಳಿಸ್ತಾ ಹೋಗ್ತೀನಿ. ನೀವು ಟ್ರೈ ಮಾಡ್ತಾ ಹೋಗಿ. ಈಗ ನೋಡಿ, ನಮ್ಮ ಮನೇಲಿ ಐರನ್ ಕಡಾಯಿ ಇದ್ದೇ ಇರುತ್ತೆ. ಬಟ್ ಅದನ್ನು ನಾವು ತುಂಬ ದಿನ ಬಳಸಿರಲ್ಲ. ಅದೇನಾಗುತ್ತೆ, ತುಂಬ ರಸ್ಟ್ ಹಿಡಿದು ನಮಗೆ ಯೂಸ್ ಮಾಡೋಕ್ಕೆ ಒಂಥರ ಚೆನ್ನಾಗಿರಲ್ಲ. ಅದನ್ನು ನಾವು ರಸ್ಟ್ನ ಹೇಗೆ ಹೋಗಿಸೋದು. ಆಮೇಲೆ ಎಲ್ಲ ನೋಡಿ, ನಾನ್ ಸ್ಟಿಕ್, ನಾನು ಅಷ್ಟೇ ತುಂಬ ನಾನ್ ಸ್ಟಿಕ್ ಬಳಸ್ತಾ ಇದ್ದೆ. ದಯವಿಟ್ಟು ನಾನ್ ಸ್ಟಿಕ್ನ ಜಾಸ್ತಿ ಬಳಸಬೇಡಿ. ಅದರಲ್ಲಿ ನಾವು ಕುಕ್ ಮಾಡಿ ನಾವು ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಾಗಿತ್ತು. ಹಾಗಾಗಿ ಸ್ವಲ್ಪ ಐರನ್ ಜಾಸ್ತಿ ಕಡಾಯಿ ಆಗಿರ್ಬೋದು, ಪ್ಯಾನು, ದೋಸೆ ಹೆಂಚು ಎಲ್ಲನೂ ಸ್ವಲ್ಪ ಐರನ್ದೇ ಬಳಸಿ ನೋಡೋಣ. ಈಗ ಇದನ್ನು ಫಸ್ಟ್ ನೋಡಿ, ಇದಕ್ಕೆ ನೋಡಿ 1 ಸ್ಪೂನು ಉಪ್ಪು, ಹಾಗೆ 1 ಸ್ಪೂನು ಬೇಕಿಂಗ್ ಸೋಡಾ ಹಾಕಿ ನೋಡಿ, ನಿಂಬೆಹಣ್ಣಿಂದ ಚೆನ್ನಾಗಿ ಇದನ್ನು ಹಿಂಡಿಬಿಟ್ಟು ನೋಡ್ತಿರ್ಬೋದು. ಅದಾಗಲೇ ಹೇಗೆ ಒಂಥರ ನೊರೆ ಬರ್ತಾಯಿದೆ. ಸ್ವಲ್ಪ ಗ್ಲೌಸ್ ಇದ್ದರೆ ಗ್ಲೌಸ್ ಯೂಸ್ ಮಾಡಿಕೊಂಡು ಮಾಡಿ. ಚೆನ್ನಾಗಿ ಎಲ್ಲ ಕಡೆ ಉಜ್ಜಿ ಈ ಥರ ಎಲ್ಲ ಕಡೆ ಉಜ್ಜಿ, ಅದೆಲ್ಲ ರಸ್ಟ್ ಎಲ್ಲ ನಿಮಗೆ ಬಿಟ್ಕೊಳ್ಳುತ್ತೆ. ಅಡುಗೆ ಸೋಡಾ, ಉಪ್ಪು, ನಿಂಬೆ. ಆಮೇಲೆ ನೋಡಿ ಕಲರ್ ಹೆಂಗೆ ಬರ್ತಾ ಇದೆ ಅಂತ. ಅದು ನೋಡಿ, ಎಷ್ಟು ಆಲ್ರೆಡಿ ನೋಡಿ ಎಷ್ಟು ಕ್ಲೀನಾಗಿ ಹೋಗಿದೆ. ಒಂದು ಸ್ವಲ್ಪ ಈಗ ಸೋಪ್ ಹಾಕಿ ಉಜ್ಜಿ ವಾಶ್ ಮಾಡಿಬಿಡೋಣ ಫಸ್ಟು, ಆಮೇಲೆ ಸೋಪ್ ಹಾಕಿ ಉಜ್ಜೋಣ. ಇಲ್ಲಿ ನೋಡಿ, ನೀರು ನೋಡಿ ಗೊತ್ತಾಗುತ್ತೆ ಆಗಲಿ, ಕಲರ್ ನೋಡಿ ಅದರದ್ದು. ಸ್ವಲ್ಪ ಸೋಪ್ ಹಾಕಿ ಉಜ್ಜಿಬಿಟ್ರೆ ನೋಡ್ತಿರ್ಬೋದು. ಮೊದಲು ಈಗ ಎಷ್ಟು ಕಲರ್ ನೋಡಿ. ನೋಡಿ ಎಷ್ಟು ನೀಟಾಗಾಯಿತು ಅಂತ. ಈಗ ನೋಡಿ, ಇಷ್ಟು ಕ್ಲೀನ್ ಮಾಡಿದ್ಮೇಲೆ ಹಾಗೆ ಬಿಟ್ಟರೆ ಅದು ನೀರದು ಒದ್ದೆ ಹಿಡ್ಕೊಂಡು ಮತ್ತೆ ರಸ್ಟ್ ಹಿಡಿಯುತ್ತೆ. ತಕ್ಷಣ ನಾವೇನು ಮಾಡಬೇಕಂದ್ರೆ, ಗ್ಯಾಸ್ ಮೇಲೆ ಅದನ್ನು ಸ್ವಲ್ಪ ಬಿಸಿಗಿಟ್ಟು ಸ್ವಲ್ಪ ಆಯಿಲ್ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಇಟ್ಬಿಟ್ರೆ ನಿಮಗೆ ಮತ್ತೆ ರಸ್ಟ್ ಹಿಡಿಯೋದೇ ಇಲ್ಲ. ನೀವು ನೆಕ್ಸ್ಟು ಬಳಸ್ತಾನೆ ಇರ್ಬೋದು. ನೋಡಿ, ಬಿಸಿಗೆ ಇಡೋಣ. ಸ್ವಲ್ಪ ನೀರೆಲ್ಲ ಹೋಗಲಿ. ನೋಡಿ ಡ್ರೈ ಆಗ್ತಾಯಿದೆ.
ಐರನ್ದು ಯಾವುದೇ ಆಗಲಿ, ಕಡಾಯಿ ಆಗಲಿ, ಪ್ಯಾನ್ ಆಗಲಿ, ದೋಸೆ ಹಂಚು, ರೊಟ್ಟಿದು ಏನೇ ಪ್ಯಾನ್ ಐರನ್ದಿರಲಿ ಅದನ್ನು ಒದ್ದೆ ಮಾಡಿ ಹಾಗೆ ಇಡಬಾರ್ದು, ಅದು ರಶ್ ಹಿಡಿಯುತ್ತೆ. ಈಗ ನೋಡಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಲ್ಲ ಕಡೆ ನೀಟಾಗಿ ಸವರಿ. ಈಗ ನೋಡಿ ಅದನ್ನೆಲ್ಲನೂ ಈ ಥರ ಟಿಶ್ಯೂ ಪೇಪರ್ ಆಗಲಿ ಏನು ಅಥವಾ ಬ್ರಷಿಂದ ಎಲ್ಲ ಕಡೆನೂ ಈ ಥರ ಆಯಿಲ್ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಬಿಡಿ. ಮತ್ತೆ ನಿಮಗೆ ರಶ್ ಹಿಡಿಯೋದೇ ಇಲ್ಲ. ಇದೇ ಮೆಥಡೇ ನೀವು ಕುಕ್ಕರ್ಗಾಗಿರ್ಬೋದು, ಪ್ಯಾನ್ಗಾಗಿರ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಅಂದರೆ ನೀವು ಯೂಸ್ ಮಾಡ್ದ ಆಚೆ ಇಟ್ಟಿರ್ತೀರ, ತುಂಬ ದಿನ ಯೂಸ್ ಮಾಡದೇ ಇದ್ದರೆ ರಶ್ ಹಿಡಿಯುತ್ತೆ. ಈ ಟ್ರಿಕ್ ಯೂಸ್ ಮಾಡಿ ನೋಡಿ. ನಾವು ನೋಡಿ ಚಾಪಿಂಗ್ ಬೋರ್ಡು ಡೈಲಿ ನಾವು ಯೂಸ್ ಮಾಡೇ ಮಾಡ್ತೀವಿ. ಆಮೇಲೆ ಕ್ಲೀನಾಗಿ ತೊಳೆದು ಇಡ್ತೀವಿ. ಬಟ್ ಅದ್ರದ್ದು ಏನಾಗುತ್ತೆ ಅಂದರೆ ಈರುಳ್ಳಿ, ತರಕಾರಿ ಸ್ಮೆಲ್ಲು ಹಾಗೇ ಇರುತ್ತೆ. ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ನೀವು ಒಂದು ಸಲ ಚೆಕ್ ಮಾಡಿ ನೋಡಿ, ಬೇಕಾದರೆ ಆ ಸ್ಮೆಲ್ ಬರ್ತಾನೆ ಇರುತ್ತೆ. ಆ ಸ್ಮೆಲ್ನ ನಾವು ಹೇಗೆ ಹೋಗಿಸೋದು ಅಂತ ನೋಡೋಣ. ಸೇಮು ನೋಡಿ, 1 ಸ್ಪೂನು ಉಪ್ಪು, ಹಾಗೆ ಬೇಕಿಂಗ್ ಸೋಡಾ ಎಲ್ಲ ಕಡೆ ಈ ಥರ ಹಾಕಿ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ನಿಮಗೆ. ಹಾಗೆ ನೋಡಿ ಅದ್ರ ಜೊತೆಗೆ ನಾವು ವಿನೆಗರು ಇದು ಸಹ ಹಾಕಿ ಈ 15 ಉಜ್ಜ ಬ್ರಷಿಂದ ಇದಕ್ಕೆ ಹಾಕಿಬಿಡೋಣ. ಹಾಕಿ ನೋಡಿ ಈ ಥರ ಉಜ್ಜೋದ್ರಿಂದ ಆ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ನಿಮಗೆ. ಈ ಥರ ನೀವು ಒಂದು 2 ಡೇಸಿಗೆ ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ. ಯಾಕಂದರೆ ಇದು ನಾವು ಡೈಲಿ ಬಳಸೋದು, ಹೈಜಿನಿಕ್ ಆಗಿ ಇರಬೇಕು. ಹಾಗೆ ಇದೇ ಥರ ನೋಡಿ ನೀವು ವುಡನ್ ಸ್ಪೂನ್ ಆಗಿರ್ಬೋದು, ಸ್ಪ್ಯಾಚುಲ ಆಗಿರ್ಬೋದು, ಅಥವಾ ಈ ಬೇಳೆ ಮ್ಯಾಶರ್ ಆಗಿರ್ಬೋದು, ಅದು ಸಹ ಇದೇ ಥರ ಸೇಮ್ ಕ್ಲೀನ್ ಮಾಡ್ಕೋಬೋದು. ಯಾಕಂದರೆ ವುಡನ್ದೆಲ್ಲನೂ ಒಂಥರ ಸ್ಮೆಲ್ ಹಿಡ್ಕೊಳ್ಳುತ್ತೆ. ಹಾಗಾಗಿ ಈ ಥರ ನೀವು ಕ್ಲೀನಾಗಿ ಉಜ್ಜಿಬಿಟ್ಟು ನೋಡಿ, ಉಜ್ಜಿಬಿಟ್ಟು ನೆಕ್ಸ್ಟು ಸೋಪ್ ಹಾಕಿ ವಾಶ್ ಮಾಡಿಬಿಟ್ರೆ ನಿಮಗೆ ಯಾವುದೇ ಥರದ ಸ್ಮೆಲ್ಲೇ ಇರಲ್ಲ. ನೋಡಿ ಉಜ್ಜಗಾಯ್ತಲ್ವ, ನೀಟಾಗಿ ತೊಳೆದು ಬಿಡೋಣ. ಸೋಪ್ ಹಚ್ಚಿ ಸಹ ನೀವು ಒಂದು ಸಲ ನೋಡಿ, ನಿಮಗಾಗಲೇ ವ್ಯತ್ಯಾಸನೂ ಗೊತ್ತಾಗುತ್ತೆ. ನೋಡ್ತಿರ್ಬೋದು, ಯಾವುದೇ ಈರುಳ್ಳಿ ಸ್ಮೆಲ್ಲು, ತರಕಾರಿ ಸ್ಮೆಲ್ ಏನೂ ಬರ್ತಾಯಿಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ನೋಡಿ, ಸ್ಟವ್ ನಾವು ಡೈಲಿ ಬೆಳಗ್ಗೆ ಒಂದು ಸಲ ಕ್ಲೀನ್ ಮಾಡ್ತೀವಿ, ನೈಟ್ ಎಲ್ಲ ನಾವು ಕುಕ್ಕೆಲ್ಲ ಮಾಡಿ ಆದಮೇಲೆ ಸಹ ಕ್ಲೀನ್ ಮಾಡ್ತೀವಿ. ಬಟ್ ಅದೇನಾಗುತ್ತೆ ಗೊತ್ತಾ, ಆಯಿಲ್ ಜಿಡ್ಡು ಮಾತ್ರ ಹಾಗೆ ಇರುತ್ತೆ. ಒಂಥರ ಹಿಂಗೆ ಕೈ ಇಟ್ಟರೆ ಅಂಟ್ತಾ ಇರುತ್ತೆ. ಎಸ್ಪೆಷಲಿ ಇಲ್ಲಿ ಈ ಥರ ಸಿಡಿಯುತ್ತಲ್ವ, ನಾವೇನಾದರೂ ಒಗ್ಗರಣೆ ಹಾಕಿದಾಗ ಅಥವಾ ಬಜ್ಜಿ ಬೋಂಡ ಮಾಡಿದಾಗಂತೂ ತುಂಬಾ ಆಯಿಲಿ ಆಗಿರುತ್ತೆ. ಅದು ಸೋಪ್ ಹಾಕಿ ತೊಳೆದ್ರೂ ಅಷ್ಟೊಂದು ಹೋಗಲ್ಲ. ಹಾಗಾಗಿ ನೀವು ನೋಡಿ, ಇದ್ರ ಮೇಲೆ ಅಡುಗೆ ಸೋಡಾ ಎಲ್ಲ ಕಡೆಯೂ ಈ ಥರ ಹಾಕಿ ಗೊತ್ತಿರ್ಬೋದು. ಎಲ್ಲ ಕಡೆನೂ ಹಾಕಿ, ಸ್ಪೆಷಲಿ ಇದು ಸುತ್ತ ಕಡೆನೂ ತುಂಬ ಸಿಡ್ದಿರುತ್ತೆ. ಯಾಕಂದರೆ ಇಲ್ಲೇ ಒಗ್ಗರಣೆ ಹಾಕ್ತಿರ್ತಾ ಇತ್ತು. ಈಗ ಒಂದು ಈ ಥರ ಪಾಲಿಥೀನ್ ಬಟ್ಟೆ ತೊಗೊಳ್ಳಿ, ಅಥವಾ ಇಲ್ಲ ಅಂತಂದರೆ ನೀವು ಟಿಶ್ಯೂ ಪೇಪರಿಂದ ಸಹ ಒರೆಸ್ಬೋದು. ಬಟ್ ಡ್ರೈ ಆಗೇ ಒರೆಸಿ, ಅದು ಎಣ್ಣೆ ಜಿಡ್ಡೆಲ್ಲ ನಿಮಗೆ ಹೋಗುತ್ತೆ. ನೋಡಿ ಈ ಥರ ಉಜ್ಜಿ ತೆಗೀರಿ, ನಿಮಗೆ ಗೊತ್ತಾಗುತ್ತೆ. ಆ ಕೈ ಇಟ್ಟು ನೋಡಿ, ಇದು ಎಲ್ಲ ಕ್ಲೀನ್ ಮಾಡೋದು ಆದಮೇಲೆ ಡ್ರೈ ಆಗಿ ಉಜ್ಜಿ ಅದನ್ನೆಲ್ಲ. ಈ ಥರ ಬಟ್ಟೆ ಇಲ್ಲ ಅಂತಂದರೆ ಟಿಶ್ಯೂ ಪೇಪರಿಂದ ಸಹ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಡೈಲಿ ಒಂದು ಸಲ ಅಥವಾ 2 ದಿನಕ್ಕೆ ಒಂದು ಸಲ ಈ ಥರ ಸೋಡಾ ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಡಿ. ನಿಮಗೆ ಆಗ ಎಣ್ಣೆ ಜಿಡ್ಡು ಏನೂ ಇರಲ್ಲ. ನೀವು ಸೋಪಾಗಿ ಉಜ್ಜಿದ್ರೂ ಎಣ್ಣೆ ಜಿಡ್ಡು ನೀವು ನೋಡಿರ್ತೀರ, ಸ್ಟವ್ ಮೇಲೆ ಹೋಗೋದೇ ಇಲ್ಲ ಅದು. ಈ ಥರ
ನೋಡಿ ನೀವೇ ನೋಡ್ತಾ ಇರ್ಬೋದು ಈಗಲೇ ನೋಡಿ, ಈ ಸೈಡ್ ನೋಡಿ, ಏನು ನಿಮಗೆ ಎಣ್ಣೆ ಜಿಡ್ಡೆ ಅನಿಸ್ತಾ ಇಲ್ಲ ನೋಡಿ, ಕ್ಲೀನ್ ಅನಿಸುತ್ತೆ. ಇದನ್ನು ಹಾಗೆ ಡ್ರೈನೇ ತೆಕ್ಕೊಂಬಿಡಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡಿ. ಸಿಂಕ್ ನೋಡಿ, ನಾವು ಡೈಲಿ ಎಷ್ಟು ಯೂಸ್ ಮಾಡ್ತೀವಿ, ಪಾತ್ರೆ ತೊಳೆಯೋದಕ್ಕೆ ಏನಾದರೂ ಬಂದು ಕೈ ತೊಳಿತಾನೇ ಇರ್ತೀವಿ, ಆಮೇಲೆ ನೈಟ್ವರೆಗೂ ಯೂಸ್ ಮಾಡ್ತಾನೇ ಇರ್ತೀವಿ. ಬಟ್ ನಾವು ಸೋಪ್ ಹಾಕಿ ಎಷ್ಟೇ ಕ್ಲೀನ್ ಮಾಡಿದರೂ ಕೆಲವೊಂದು ಸಲ ನೀರು ಕಟ್ಕೊಳ್ಳುತ್ತೆ, ಅಥವಾ ನಾವು ಕ್ಲೀನ್ ಮಾಡಿರ್ತೀವಿ, ಬೆಳಿಗ್ಗೆ ನೋಡಿದರೆ ಒಂಥರ ಚಿಕ್ಕ ಚಿಕ್ಕ ರೆಕ್ಕೆ ಹುಳ ಥರ ಕೂತಿರುತ್ತೆ ಇದ್ರ ಸುತ್ತಲೂ, ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ನೈಟ್ ನೀವೆಲ್ಲ ಏನು ಯೂಸ್ ಮಾಡದೆ ಬೆಳಗ್ಗೆ ನೋಡಿ ನೀವು ಒಂಥರ ಸ್ಮೆಲ್ ಬರುತ್ತೆ ಈ ಪೈಪ್ ಒಳಗಡೆಯಿಂದ. ಆಮೇಲೆ ಕೆಳಗಡೆ ಪೈಪು ಸಹ ಅಷ್ಟೇ, ಅದರೊಳಗಡೆ ಏನಾದರೂ ಗಲೀಜು ತುಂಬಿಕೊಂಡಿದ್ರು ಅದು ಸಹ ಕ್ಲೀನ್ ಆಗುತ್ತೆ. ಅದಕ್ಕೇನೇ ಇಲ್ಲ ನೋಡಿ, ಈ ಥರ ಒಂದು 2 ಸ್ಪೂನು ಅಡುಗೆ ಸೋಡಾ ಹಾಕಿ ಇಲ್ಲಿ ಈ ಥರ ಎಲ್ಲನೂ ನಂತರ ವಿನೆಗರು ಹಾಕಿ ಒಂದು ಅರ್ಧ ಗಂಟೆ ಹಾಗೆ ಬಿಡಿ. ನೋಡಿ ಅದೇ ಹೇಗೆ ಒಂಥರ ನೊರೆ ಬರುತ್ತೆ, ಒಂಥರ ಸೋಡಾ ಸ್ಮೆಲ್ ಬರುತ್ತಲ್ವ, ಆ ಥರ ಬರ್ತಾ ಇದೆ ಅಲ್ವ ನಿಮಗೆ. ನೋಡಿ ಈ ಥರ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ. ಈಗ ನೋಡಿ ಸಿಂಕ್ ಒಂದು 1/2 ಅವರ್ ಹಾಗೆ ಬಿಟ್ಟಿದ್ದೀನಿ. ಈಗ ನೋಡಿ ಸ್ವಲ್ಪ ಬಿಸಿ ಬಿಸಿ ನೀರು ಹಾಕೋಣ. ನೋಡಿ ಎಲ್ಲ ಕ್ಲೀನಾಗಿ ನೀರು ಸಹ ಕಟ್ಕೊಳಲ್ಲ, ಪೈಪು ಕ್ಲೀನ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಹ್ಯಾಕಂತೂ ತುಂಬಾ ಯೂಸ್ ಆಗುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಿರೋ ಮನೆಯಲ್ಲಂತೂ ನೀವು ಗೋಡೆ ನೋಡಿರ್ತೀರ, ಗೀಸ್ತಾನೇ ಇರ್ತಾರೆ. ಅದು ಏನೇನು ಆರ್ಟ್ ಬಿಡಿಸ್ತಾರೋ ಅವ್ರಿಗೆ ಗೊತ್ತು, ನಮಗಂತೂ ಒಂದು ಅರ್ಥ ಆಗಲ್ಲ. ಚಿಕ್ಕವನಿರ್ಬೇಕಾದ್ರೆ ನನ್ನ ಮಗನೂ ಅಷ್ಟೇ ಎಲ್ಲ ಗೋಡೆಗೂ ಗೀಚ್ಬಿಡ್ತಾ ಇದ್ದ. ನನ್ನ ಮಗಳು ಅಷ್ಟೇ ಚಿಕ್ಕವಳಿದ್ದಾಗ ಅವಳು ಗೀಸ್ತಾ ಇದ್ಲು. ಆ ಥರ ಗೀಚಿದಾಗ ಅದನ್ನು ಕ್ಲೀನಾಗಿ ಹೇಗೆ ನಾವು ಕ್ಲೀನ್ ಮಾಡ್ಬೋದು ಅಂತಂದರೆ, ಒಂದು ಬೌಲ್ಗೆ ನೋಡಿ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ನೀರು, ಏನು ಬೇಡ ನೀರು ಅಷ್ಟೇ, ಥರ ನೀರು ಹಾಗೆ ಒಂದು ಬಟ್ಟೆಯನ್ನು ಈ ಥರ ಬಟ್ಟೆಗೆ ಡಿಪ್ ಮಾಡಿ, ಇಲ್ಲಿ ಈ ಥರ ಗೀಚಿರುತ್ತೋ ನೋಡಿ ಇಷ್ಟು ಕ್ಲೀನಾಗಿ ಹೋಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ನೋಡಿ ಮಕ್ಕಳು ಗೀಸ್ತಾನೇ ಇರ್ತಾರೆ. ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ. ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ ನೋಡಿ. ಕಿಚನಲ್ಲಿ ಲೈಟ್ರು ಬೆಳಿಗ್ಗೆ ಎದ್ದಾಗಿಂದ ಮಲಗೋವರೆಗೂ ನಾವು ಬಳಸ್ತಾನೇ ಇರ್ತೀವಿ. ಬಟ್ ಪ್ರತಿ ಸತಿ ಹೋಗಿ ಕೈ ತೊಳ್ಕೊಂಡು ನಾವು ಲೈಟ್ರನ್ನ ಯೂಸ್ ಮಾಡೋಕ್ಕಾಗಲ್ಲ, ಎಣ್ಣೆ ಜಿಡ್ಡು ಇರುತ್ತೆ, ಅದೇ ಕೈಲೇ ಹಾಗೆ ಆನ್ ಮಾಡ್ಕೊಂಡ್ಬಿಡ್ತೀವಿ. ಅಥವಾ ಏನೋ ತರಕಾರಿ ಕಲಸಿರ್ತೀವಿ, ತರಕಾರಿ ಕಟ್ ಮಾಡಿರ್ತೀವಿ, ಅವಸರದಲ್ಲಿ ಹಾಗೆ ಇಟ್ಕೋತೀವಿ, ಬಟ್ ತುಂಬಾ ಗಲೀಜಾಗಿರುತ್ತೆ. ಬಟ್ ಇದನ್ನು ಹಾಗಂತ ನೀರು ಹಾಕಿ ವಾಶ್ ಮಾಡೋಕ್ಕಾಗಲ್ಲ, ನಿಮ್ಗೆ ಗೊತ್ತೇ ಇದೆ, ಇದು ಆನ್ ಆಗಲ್ಲ ನೀರು ಬಿದ್ದರೆ. ಅದನ್ನು ಹೇಗೆ ವಾಶ್ ಮಾಡೋದು ಅಂತಂದರೆ, ಒಂದು ಅರ್ಧ ನಿಂಬೆ ಹೋಳು ತೊಗೊಳ್ಳಿ, ಅಥವಾ ರಸ ಇರದೇ ಇದ್ದರೂ ಪರವಾಗಿಲ್ಲ, ಸಿಪ್ಪೆ ಆದರೂ ಪರವಾಗಿಲ್ಲ. ಇದ್ರ ಮೇಲೆ ನೋಡಿ ಈ ಥರ ಅಡುಗೆ ಸೋಡಾ ಹಾಕ್ಕೊಳ್ಳಿ. ಸೋಡಾ ಹಾಕಿ ಉಜ್ಜಿ ಎಲ್ಲನೂ ನೀಟಾಗಿ. ನೋಡಿ ಈ ಥರ ಬಟ್ಟೆಲಿ ಒರೆಸ್ಬಿಟ್ರೆ ಆಗೋಯ್ತು, ನೀರು ಹಾಕಿ ತೊಳೆಯೋ ಅವಶ್ಯಕತೆಯೂ ಇಲ್ಲ. ನೋಡಿ ಇಷ್ಟಾಗಿತ್ತು ಕಿಚನ್ಗೆ ಅಡುಗೆ ಸೋಡಾ ಬಡಿಸ್ಬಿಟ್ಟು ನಾವು ಯಾವ ಥರ ಕ್ಲೀನಾಗಿ ಇಟ್ಕೊಳ್ಬೋದು ಅಂತ. ಇನ್ನೂ ಸುಮಾರು ಹ್ಯಾಕ್ಸ್ ಇದ್ದಾವೆ, ಬಟ್ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಟಿನ್ಯೂ ತೋರಿಸ್ತೀನಿ. ಇದೇ ಸೋಡಾನೇ ಇನ್ನೂ ನಾವು ಯಾವ್ಯಾವ ರೀತಿಯಲ್ಲಿ ಬಳಸ್ಕೊಳ್ಬೋದು ಅನ್ನೋದನ್ನು. ಆಮೇಲೆ ಇಷ್ಟು ಹ್ಯಾಕಲ್ಲಿ ನಿಮಗೆ ಯಾವ ಹ್ಯಾಕು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಯೂಸ್ ಮಾಡಿ ನೋಡಿ ತಿಳಿಸಿ, ನಿಮಗೆ ಅದು ಗೊತ್ತಾಗುತ್ತೆ. ಚಾಪ್ ಬೋರ್ಡ್ ಅಂತೂ ಸ್ಮೆಲ್ಲೇ ಇಲ್ಲ. ಆಮೇಲೆ ಕಿಚನ್ ಸಿಂಕ್ ಸಹ ಅಷ್ಟೇ, ಪೈಪು ಅದೆಲ್ಲ ನೀವೇನಾದರೂ ಗಲೀಜಾಗಿದ್ದರೆ, ನೀರು ಕಟ್ಕೊಂಡಿದ್ರೆ ಅದೆಲ್ಲ ಕ್ಲೀನ್ ಆಗುತ್ತೆ.
ಇದು ಅಷ್ಟೇ, ಎಣ್ಣೆ ಜಿಡ್ಡು ತುಂಬ ಇರುತ್ತೆ. ನೀವು ಎಷ್ಟೇ ಸೋಪ್ ಹಾಕಿ ನೀವು ಕ್ಲೀನ್ ಮಾಡಿದ್ರೂ ಒಂಥರ ನೀವು ಬೆರಳಿಟ್ಬಿಟ್ಟು ನೋಡಿ ಆಗಲೇ ಅಂಟುತ್ತೆ. ಹಾಗಾಗಿ ಈ ಥರ ಅಡುಗೆ ಸೋಡಾ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟು ಇದೇ ಥರ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.